Students, now we are dealing with the numericals under different concentration of solution. Means in the last class we discussed about the different concepts regarding how to express the concentration of solution, right? So that is mass percentage, volume percentage, molarity, molality, mole fraction, ppm, etc. So based on those concepts, now we are doing with the problems. So coming to first one, a solution is 25% of water, 25% ethanol, and 50% acetic acid by mass. Calculate the mole fraction of each component. So they had given a solution there, 25% water is present, 25% ethanol is present, and 50% acetic acid is present. Okay na? So we have to calculate the mole fraction of each component. So mole fraction ನಾವು calculate ಮಾಡಬೇಕು. ಸೊ ಮೋಲ್ ಫ್ರ್ಯಾಕ್ಷನ್ ಅಂತ ಬಂದ ತಕ್ಷಣ ನಮಗೇನು, ವಿ ಹ್ಯಾವ್ ನಂಬರ್ ಆಫ್ ಮೋಲ್ಸ್ ಅಲ್ವಾ. ಫಸ್ಟು ನಾವು ಎನ್ನ ಫೈಂಡ್ ಔಟ್ ಮಾಡಬೇಕು, ದಟ್ ಈಸ್ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡಿ ಅದಾದಮೇಲೆ ನಾವು ಮೋಲ್ ಫ್ರ್ಯಾಕ್ಷನ್ನ ಫೈಂಡ್ ಔಟ್ ಮಾಡ್ಬೋದು, ಹೌದಾನೆ. ಸೊ ನಂಬರ್ ಆಫ್ ಮೋಲ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಎಲ್ಲದ್ರದ್ದು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ H2O, ವಾಟರ್ದು ನಂಬರ್ ಆಫ್ ಮೋಲ್ಸ್ ಎಷ್ಟು, ದೇ ಹ್ಯಾಡ್ ಗಿವನ್ 25%. ಸೊ 25% ಅಂತ ಬಂದ ತಕ್ಷಣ ವಿ ಕ್ಯಾನ್ ಕನ್ಸಿಡರ್ ದಟ್ ಆಸ್ 25 ಗ್ರಾಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಅಲ್ವಾ. ಸೊ ನೆಕ್ಸ್ಟು ಅದ್ರದ್ದು ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು, ದಟ್ ಈಸ್ ಪರ್ಸೆಂಟೇಜ್, ಮೀನ್ಸ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟು ನಮಗೆ 18 ಗೊತ್ತಲ್ವಾ. 2 into 1 plus 1 into 16 ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿ ಗಾಟ್ 1.39, ಓಕೆನಾ, ನಂಬರ್ ಆಫ್ ಮೋಲ್ಸ್ ಆಫ್ H2O. ಸಿಮಿಲರ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಎಥನಾಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಥನಾಲ್ ಅಂತ ಬಂದಾಗ C2H5OH ಅದ್ರದ್ದು ಫಾರ್ಮುಲಾ. ಸೊ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಅಗೇನ್ ಇಟ್ ಈಸ್ ಅಬೌಟ್ 25% ಡಿವೈಡೆಡ್ ಬೈ ನಮಗೆ ಎಥನಾಲ್ದು ಮೋಲಾರ್ ಮಾಸ್. ಅಗೇನ್ ಕಾರ್ಬನ್ 12 ಇದೆ ಅಲ್ವಾ, 2 into 12 plus 5 into 1 plus 1 into 16 plus 1 into 1, ಓಕೆನಾ. ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ದಟ್ ಈಸ್ 46 is equal to 0.54, ಓಕೆನಾ. ಸೊ ಇನ್ನೊಂದ್ಸಲ ಇದು ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಡೋದನ್ನು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. C2H5OH ಅಂತ ಬಂದ ತಕ್ಷಣ 2 into 12 ನಂಬರ್ ಆಫ್ ಆಟಮ್ಸ್ ಇಂಟು ಅಟಾಮಿಕ್ ಮಾಸ್ ಆಫ್ ದಟ್ ಎಲಿಮೆಂಟ್. ಸೊ ಕಾರ್ಬನ್ ಅಟಾಮಿಕ್ ಮಾಸ್ 12 ಪ್ಲಸ್ ಹೈಡ್ರೋಜನ್ ಎಷ್ಟಿದೆ, 5 ಇದೆ, ಇಲ್ಲಿ ಇನ್ನೂ ಒಂದಿದೆ, ಅದನ್ನು ಒಟ್ಟಿಗೆ ಸೇರಿಸ್ಕೋಬೋದು. ಸೊ 6 ಇಂಟು 1, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ, ನಮಗೆ 1 ಇದೆ, 1 ಇಂಟು ಆಕ್ಸಿಜನ್ದು ಅಟಾಮಿಕ್ ಮಾಸ್ 16. ಸೊ ಇದಿಷ್ಟು ನೀವು ಫೈನಲ್ ಮಾಡಬೇಕು. 12 2s are 24 ಪ್ಲಸ್ 6 ಪ್ಲಸ್ 16, ನೀವು ಇದಿಷ್ಟು ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 46, ಓಕೆನಾ. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್. ನಂಬರ್ ಆಫ್ ಮೋಲ್ಸ್ ಅಂತ ಬಂದ ತಕ್ಷಣ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ತೀವಿ, ಓಕೆನಾ. ಸಿಮಿಲರ್ಲಿ ಫೈಂಡ್ ಔಟ್ ದ ಮೋಲಾರ್ ನಂಬರ್ ಆಫ್ ಮೋಲ್ಸ್ ಫಾರ್ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಅಂತಂದರೆ CH3COOH, ಓಕೆನಾ. ಸೊ ಅದು ಎಷ್ಟು ಕೊಟ್ಟಿದ್ದಾರೆ, 50% ಇದೆ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಈಕ್ವಲ್ ಟು 50 ಗ್ರಾಮ್. ಸೊ ಎಗೈನ್ ನಮಗೆ ಮೋಲಾರ್ ಮಾಸ್ ಬಂದು 60, ದಟ್ ಈಸ್ ಈಕ್ವಲ್ ಟು 0.83, ಓಕೆನಾ. ಸೊ ನಾವು ಈಗ ಎಲ್ಲದ್ರದ್ದು ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ನಾವು ದೇರ್ ಫೋರ್ total number of moles, okay na, total number of moles present in solution, okay na. So that is equal to, directly you are going to add all the number of moles, okay na. So 1.39 plus 0.54 plus 0.83, so that you got 2.76 as the total number of moles in the solution. ಸೊ ಈಗ ಮೋಲ್ ಫ್ರ್ಯಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ಮೋಲ್ ಫ್ರ್ಯಾಕ್ಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ದಟ್ ಈಸ್ ನಂಬರ್ ಆಫ್ ಮೋಲ್ಸ್, ಓಕೆನಾ, ದಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್, ಓಕೆನಾ. ದಟ್ ಈಸ್ ನಾವು XA ಅಂತ ಕನ್ಸಿಡರ್ ಮಾಡಿದಾಗ, ಐ ಮೀನ್ ಎ ಕಾಂಪೊನೆಂಟ್ ಅಂತ ಕನ್ಸಿಡರ್ ಮಾಡಿದಾಗ XA ಈಕ್ವಲ್ಸ್ NA ಡಿವೈಡೆಡ್ ಬೈ NA ಪ್ಲಸ್ NB ಅಂತ ಹೇಳಿ ಅಲ್ವಾ. ಲಾಸ್ಟ್ ಫಾರ್ಮುಲಾದಲ್ಲಿ ನಮಗೆ ನೋಡಿದ್ವಿ ನಾವು. So similarly calculate the mole fraction of water, okay na, that is
ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ದಟ್ ಈಸ್ 1.39 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇನ್ ಅ ಸಲ್ಯೂಷನ್. ಸೊ ಸಲ್ಯೂಷನಲ್ಲಿ ಎಷ್ಟಿದೆ ನಮಗೆ 2.76. ಸೊ ಆನ್ಸರ್ ಈಸ್ 0.5. ಓಕೆನಾ. ಸಿಮಿಲರ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎಥನಾಲ್ ಎಷ್ಟಿದೆ ನಮಗೆ ನಂಬರ್ ಆಫ್ ಮೋಲ್ಸ್ 0.54 divided by total number of moles 2.76, so that we got answer 0.2. Similarly mole fraction of acetic acid, okay na, acetic acid find out ಮಾಡಬೇಕಾದ್ರೆ again number of moles 0.83 divided by total number of moles 2.76, so answer is 0.3. so thus the problem solved. ಸೊ ಏನು ಮೋಲ್ ಫ್ರ್ಯಾಕ್ಷನ್ ಆಫ್ ಈಚ್ ಕಾಂಪೊನೆಂಟ್ಸ್ ಅವ್ರು ಕೇಳಿರೋದು. ಸೊ 1 by 1 ನಮಗೆ ಆನ್ಸರ್ ಬಂದಿದೆ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್ ಮೋಲ್ ಫ್ರ್ಯಾಕ್ಷನ್. ಓಕೆನಾ. ಮೋಲ್ ಫ್ರ್ಯಾಕ್ಷನ್ ಬೇಸಲ್ಲಿ ನಾವು ಈ ರೀತಿ ಸಾಲ್ವ್ ಮಾಡ್ತೀವಿ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಆಫ್ ಎ 15% H2SO4 ಸೊಲ್ಯೂಷನ್. ಓಕೆನಾ. ಸೊ 15% H2SO4 ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಫೈಂಡ್ ಔಟ್ ಮಾಡಬೇಕು. ದೇ ಹ್ಯಾಡ್ ಗಿವನ್ ದ ಡೆನ್ಸಿಟಿ ಆಫ್ H2SO4 ದಟ್ ಈಸ್ 1.1 g/cm³. ಓಕೆನಾ. ಸೊ ಮೊಲಾರಿಟಿ ಅಂತಂದರೆ ಏನು ಗೊತ್ತಿದೆ, ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಇನ್ 1 dm³. ಓಕೆನಾ. 1 dm³ ಇನ್ ಟರ್ಮ್ಸ್ ಆಫ್ 1 ಲೀಟರ್ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ ಮೊಲಾರಿಟಿ. ಇನ್ ಟರ್ಮ್ಸ್ ಆಫ್ kg ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಇನ್ 1 kg ಆಫ್ ಸಾಲ್ವೆಂಟ್ ಅಂತ ಬಂದಾಗ ನಮಗೆ ಮೊಲಾಲಿಟಿ ಅಂತೇಳಿ ಹೇಳ್ತೀವಿ. ಸೊ ಫಸ್ಟ್ ಒನ್ ನಾವೇನು ಮಾಡಬೇಕು, ಮೊಲಾರ್ ಮಾಸ್ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ ಮೊಲಾರ್ ಮಾಸ್ ಆಫ್ H2SO4. ಸೊ ಮೊಲಾರ್ ಮಾಸ್ ಆಫ್ H2SO4 ಎಷ್ಟು, ಎಗೈನ್ ನಿಮಗೆ ಗೊತ್ತಿದೆ 2 × 1 ಪ್ಲಸ್ 1 ಇಂಟು ಸಲ್ಫರ್ದೆಷ್ಟು 32 ಪ್ಲಸ್ 4 × 16. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಯು ಗಾಟ್ 98 g/mol. ಸೊ ದಿಸ್ ಇಸ್ ದಿ ಮೊಲಾರ್ ಮಾಸ್ ಆಫ್ H2SO4. ಸೊ ಇಲ್ಲಿ ಏನು ಹೇಳಿರೋದು, ಮಾಸ್ ಆಫ್ H2SO4 ಇನ್ 15%. ಓಕೆನಾ. 15% H2SO4 ಅಲ್ಲಿ ಮಾಸ್ ಎಷ್ಟಿದೆ, ಸೊ ಪರ್ಸೆಂಟೇಜ್ ಅಂತ ಕೊಟ್ಟಿರೋದ್ರಿಂದ ದಟ್ ಈಸ್ ಕನ್ಸಿಡರ್ಡ್ ಆಸ್ 100 ಅಲ್ವಾ. 100ಅಲ್ಲಿ 15% ಅಂತಂದರೆ ದಟ್ ಈಸ್ 15 ಗ್ರಾಮ್ ಅಷ್ಟು ನಮಗೇನು H2SO4 ಇದೆ. ಸೊ ಹಾಗಿದ್ರೆ ಮಾಸ್ ಆಫ್ ಸಲ್ಯೂಷನ್ ಎಷ್ಟು, ಮಾಸ್ ಆಫ್ ಸಲ್ಯೂಷನ್ ಈಸ್ ಈಕ್ವಲ್ ಟು 100. ಸೊ 100 ಗ್ರಾಮಲ್ಲಿ ನಮಗೆ 15 ಗ್ರಾಮ್ಸ್ H2SO4 ಇದೆ ಅಂತ ಹೇಳಿ. ಓಕೆನಾ. ಸೊ ಹಾಕಿದಾಗ ಮಾಸ್ ಆಫ್ ವಾಟರ್ ಎಷ್ಟಾಗ್ತದೆ, ಮಾಸ್ ಆಫ್ ವಾಟರ್ ಈಸ್ ಈಕ್ವಲ್ ಟು 100 ಮೈನಸ್ 15 ದಟ್ ಈಸ್ 85 ಗ್ರಾಮ್. ಓಕೆನಾ. ಸೊ ಮಾಸ್ ಆಫ್ ವಾಟರ್ ನಮಗೆ 85 ಗ್ರಾಮ್ ಆಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ದಿ ಮೊಲಾರಿಟಿ ಅಂತ ಬಂದ ತಕ್ಷಣ ವಿ ನೋ ದಟ್ ನಂಬರ್ ಆಫ್ ಮೋಲ್ಸ್ ಆಫ್ H2SO4 divided by volume of solution in dm³. ಓಕೆನಾ. ಮೀನ್ಸ್ ಇನ್ ಲೀಟರ್ ಅಥವಾ ಇನ್ dm³ ಅಂತೇಳಿ ಹೇಳ್ಬೋದು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ H2SO4 ಅಂತ ಬಂದಾಗ ನಮಗೆ ಏನಾಗಿದೆ, ಅಗೇನ್ ನಂಬರ್ ಆಫ್ ಮೋಲ್ಸ್ ಅಂತ ಬಂದಾಗ ನಾವೇನು ಮಾಡಬೇಕು, ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ದಟ್ ಈಸ್ 15 divided by 98 ಹೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸಲ್ಯೂಷನ್ ಇನ್ dm³ ಅಲ್ಲಿ ನಮಗೆ ಲೀಟರ್ಸಲ್ಲಿ ಬೇಕು, ನಮಗೆ ಇಲ್ಲಿ ಗ್ರಾಮಲ್ಲಿದೆ ಅಲ್ವಾ. ವಾಲ್ಯೂಮ್ ಆಫ್ ಸಲ್ಯೂಷನ್ ಗ್ರಾಮಲ್ಲಿದೆ, ಸೊ ಐ ಮೀನ್ ಮಾಸಲ್ಲಿದೆ. ಸೊ ಅದನ್ನು ನಾವು ಏನು ಮಾಡಬೇಕು, ಲೀಟರ್ಸಿಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ dm³ ಕನ್ವರ್ಟ್ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, 100 divided by 1.1 ಡೆನ್ಸಿಟಿಯಿಂದ ನಾವು ಡಿವೈಡ್ ಮಾಡಿದ್ರೆ ದೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ಮಾಸ್ ಇರೋದು ನಮಗೆ ವಾಲ್ಯೂಮ್ ಆಗಿ ಸಿಗುತ್ತೆ. ಸೊ ಇಂಟು 1/1000 ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಇರೋದ್ರಿಂದ 1/1000. ಸೊ ಏನಾಗುತ್ತಾಗ 15/98 ದಟ್ ಈಸ್ ಈಕ್ವಲ್ ಟು 0.153 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 1.9 ಅಂತ ಬಂದರೆ 90.90 ಬರುತ್ತೆ ಇಂಟು 1000. ಸೊ 1/1000 ಅಂತ ಬರುತ್ತೆ. ಸೊ ಆಮೇಲಿಂದ ಇದು ನಮಗೇನಾಗುತ್ತೆ, ನ್ಯೂಮರೇಟರಿಗೆ ಹೋಗಿ ಡಿವೈಡ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ 1.6836 mole per dm³. ಸೊ ದಟ್ ಈಸ್ ದಿ ಮೊಲಾರಿಟಿ.
ಓಕೆನಾ. ಸೊ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ನಂಬರ್ ಆಫ್ ಮೋಲ್ಸ್ ಆಫ್ H2SO4 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ DM3. ಮೊಲಾರಿಟಿ ಇರೋದ್ರಿಂದ ನಮಗೆ DM3 ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಂಬರ್ ಆಫ್ ಮೋಲ್ಸ್ ಅಂತ ಬಂದ ತಕ್ಷಣ ನಮಗೆ ಏನಾಗುತ್ತೆ, ದಟ್ ಈಸ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ 15 ಡಿವೈಡೆಡ್ ಬೈ 98 ಹೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ DM3. ಸೊ ನಮಗೆ ಏನಾಗಿದೆ, ವಾಲ್ಯೂಮ್ ಬಂದು ನಮಗೆ 100 ಮಾಸಲ್ಲಿದೆ, ಐ ಮೀನ್ ಟು ಸೇ ಮಾಸ್ ಬಂದು 100 ಗ್ರಾಮಲ್ಲಿದೆ. ನಾವು ಅದನ್ನು ವಾಲ್ಯೂಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಏನಾಗುತ್ತೆ ಆಗ, ದಟ್ ಈಸ್ 100 ಗ್ರಾಮ್ ಡಿವೈಡೆಡ್ ಬೈ ಡೆನ್ಸಿಟಿ ಗಿವನ್ ಕೊಟ್ಟಿದ್ದಾರೆ. ಸೊ ಅದನ್ನು ಡಿವೈಡ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ DM3 ಇರೋದ್ರಿಂದ 1/1000 ಅಂತೇಳಿ. ಅದನ್ನು ನಾವು ಸಿಂಪಲಾಗಿ 10⁻³ ಅಂತ ಹೇಳಿ ಬರ್ಕೊಬೋದು, ನೋ ಪ್ರಾಬ್ಲಮ್. ಓಕೆನಾ. ಸೊ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಗೆಟ್ 1.6836 ಮೋಲ್ ಪರ್ DM3. ನಾವು ಕ್ಯಾಲ್ಕುಲೇಟ್ ಮೊಲಾಲಿಟಿ ಅಂತ ಬಂದ ತಕ್ಷಣ ನಮಗೆ ಇನ್ ಟರ್ಮ್ಸ್ ಆಫ್ kg, ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ H2SO4 divided by mass of H2O in kg. ಓಕೆನಾ, kg ಅಲ್ಲಿ. ದಟ್ ಈಸ್ ಅಗೈನ್ ನಂಬರ್ ಆಫ್ ಮೋಲ್ಸ್. ಡೈರೆಕ್ಟಾಗಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದನ್ನಾದ್ರು ಬರ್ಕೋಬೋದು, ಆರ್ ಎಲ್ಸ್ ಹಿಂಗೆ ಅಗೈನ್ ಡೈರೆಕ್ಟಾಗಿ ನೀವು 15/98 ಅಂತ ಬರ್ಕೊಬೋದು. ಆಮೇಲಿಂದ ನಮಗೇನಾಗಿದೆ, ಮಾಸ್ ಆಫ್ ವಾಟರ್ ಏನಿದೆ 100 ಇದೆ, 85 ಇದೆ. ಮಾಸ್ ಆಫ್ ವಾಟರ್ 100 ಮೈನಸ್ 15 ಅಂತ ಮಾಡಿದಾಗ 85 ಇದೆ ಅಲ್ವಾ. ಸೊ 85 ಇಂಟು 10⁻³ ಅಂತ ಹೇಳಿ ಬರ್ಕೋತೀನಿ. ಸೊ 10⁻³ ಇನ್ ದ ಸೆನ್ಸ್ 1/1000ನ ನಾವು ಇನ್ ಟರ್ಮ್ಸ್ ಆಫ್ kg ಅಂತ ಬಂದಾಗಲೂ ನಮಗೇನು, ಗ್ರಾಮ್ ಈಕ್ವಲ್ಸ್ ಗ್ರಾಮ್ ಬದಲು ನಾವೇನು ಮಾಡ್ತಿದ್ದೀವಿ, kgಯಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಸೊ ದಟ್ ಈಸ್ ಈಕ್ವಲ್ ಟು 1.8 ಮೋಲ್ ಪರ್ kg. ಓಕೆನಾ. ಸೊ ಇಲ್ಲಿ ನೀವು ಏನು ಮಾಡ್ತೀರಾ, ಇನ್ ಟರ್ಮ್ಸ್ ಆಫ್ DM3 ಮಾಡ್ತೀರಾ. ಇಲ್ಲೂ 10⁻³ ಬರ್ಕೋಬೋದು, ನೋ ಪ್ರಾಬ್ಲಮ್, ಆರ್ 10⁻³ ಬರ್ಕೋಬೋದು. ಜಸ್ಟ್ 1/1000ನ ಈ ರೀತಿ ಬರ್ಕೊಂಡಿರೋದಷ್ಟೇ. ಸೊ ಇಲ್ಲಿ ಏನಾಗಿದೆ, ನೀವು ನಿಮಗೆ ವಾಲ್ಯೂಮಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ, ಇಲ್ಲಿ ನೀವು ಮಾಸಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಆಲ್ರೆಡಿ ನಾವು ಮಾಸ್ ಆಫ್ ವಾಟರ್ ಫೈಂಡ್ ಔಟ್ ಮಾಡಿದ್ದೀವಿ 85. ಸೊ ಡೈರೆಕ್ಟಾಗಿ 85 ತೊಗೊಂಡಿದ್ದೀವಿ. ಇಲ್ಲಿ ಆದರೆ ನಾವು ಮಾಸ್ನ ಏನು ಮಾಡ್ತಿದ್ದೀವಿ, 100 ಗ್ರಾಮ್ನ ನಾವು ವಾಲ್ಯೂಮಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಡಿವೈಡೆಡ್ ಬೈ ಡೆನ್ಸಿಟಿ ಮಾಡ್ತೀವಿ. ಇಲ್ಲಿ ಅದು ಅವಶ್ಯಕತೆ ಇಲ್ಲ. ಸೊ ಬೈ ದಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಆಫ್ ಎ ಗಿವನ್ % ಆಫ್ solution. Coming to next problem, a sample of seawater contains 8 into 10⁻³ gram of dissolved oxygen in 1 liter. Express the concentration of dissolved oxygen in ppm. So ppm refers to parts per million. Okay na? So that given the density of the sample of seawater is equal to 1.04 gram per milliliter. ಓಕೆನಾ. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ದಿಸ್ ಪ್ರಾಬ್ಲಮ್ ಬೇಸ್ಡ್ ಆನ್ ppm, ಪಾರ್ಟ್ಸ್ ಪರ್ ಮಿಲಿಯಮ್ನಲ್ಲಿ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ppm. ಓಕೆನಾ. ಸೊ ಫಸ್ಟ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ 1 liter ಆಫ್ sea water. ಓಕೆನಾ. ಮಾಸ್ ಆಫ್ 1 liter ಆಫ್ sea water. ಓಕೆನಾ. ಎಷ್ಟಾಗುತ್ತೆ, ದಟ್ ಈಸ್ equal to 1000 milliliter into, ಐ ಮೀನ್ ನಮಗಲ್ಲಿ ಕೊಟ್ಟಿದ್ದಾರೆ 1 liter ಅಂತ ಹೇಳಿ. ಸೊ 1 liter, ಸೊ 1000 cm³ ಅಂತಲೂ ಹೇಳ್ಬೋದು. ದಟ್ ಇದು ನಮಗೆ ವಾಲ್ಯೂಮಲ್ಲಿದೆ, ಐ ಮೀನ್ ಲೀಟರಲ್ಲಿದೆ. ಸೊ ಅದನ್ನು ನಾನು ಮಾಸಿಗೆ ಫೈಂಡ್ ಔಟ್ ಕನ್ವರ್ಟ್ ಮಾಡಬೇಕು. ಸೊ ಡೆನ್ಸಿಟಿನ ಮಲ್ಟಿಪ್ಲೈ ಮಾಡಬೇಕು. ರಿಮೆಂಬರ್ ಸ್ಟೂಡೆಂಟ್ಸ್, ವಾಲ್ಯೂಮ್ ಇರೋದನ್ನು ನಾವು ಮಾಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡೆನ್ಸಿಟಿನ ಡಿವೈಡ್ ಮಾಡ್ತೀವಿ. ವೆರಾಸ್ ಮಾಸ್ ಇರೋದನ್ನು ವಾಲ್ಯೂಮಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡೆನ್ಸಿಟಿನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ, ದಟ್ ಈಸ್ 1.04. ಸೊ ದಟ್ ಈಸ್ 1040 ಗ್ರಾಮ್. ಓಕೆನಾ. ಮಾಸ್ ಸಿಕ್ತು. ನೆಕ್ಸ್ಟು ಮಾಸ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್. ಮಾಸ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ sea water. ಸೊ ಮಾಸ್ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಲೀಟರ್. ಎಷ್ಟು, ದಟ್ ಈಸ್ ಗಿವನ್ sea water 8 into 10⁻³ ಗ್ರಾಮ್. ಓಕೆನಾ. ಆಲ್ರೆಡಿ ಕೊಟ್ಟಿದ್ದಾರೆ. ದೇರ್ಫೋರ್ ದ ಕಾನ್ಸಂಟ್ರೇಷನ್ ಆಫ್ dissolved oxygen is equal to 8 into 10⁻³ into
10 to the power 6. ಸೊ ಇನ್ ಟರ್ಮ್ಸ್ ಆಫ್ ಪಿ ಪಿ ಎಮ್ ಅಂತ ಬಂದಾಗ ನಾವೇನು ಮಾಡ್ತಿದ್ವಿ, ಇಂಟು 10 to the power 6 ಮಾಡ್ತಿದ್ವಿ ಅಲ್ವಾ. ಸೊ ದಟ್ ಈಸ್ ಡಿವೈಡೆಡ್ ಬೈ ಮಾಸ್ ಆಫ್ 1 ಲೀಟರ್ ಆಫ್ ಸಿ ವಾಟರ್. ಐ ಮೀನ್ ಮಾಸ್ ನಾವೇನು ಫೈಂಡ್ ಔಟ್ ಮಾಡಿದ್ದೀವಿ, 1040 grams. ದಟ್ ಈಸ್ ದಿ ಮಾಸ್ ಆಫ್ 1 ಲೀಟರ್ ಆಫ್ ಸಿ ವಾಟರ್. ಸೊ after calculation we are going to get 7.6932 ppm. This is the final answer. I mean the concentration of dissolved oxygen is 7.6932 ppm. Okay na. So this is based on parts per million. Coming to next problem. Calculate the mass percentage of benzene and carbon tetrachloride if 22 gram of benzene is dissolved in 122 gram of carbon tetrachloride. Okay na, here we have to calculate the mass percentage. So benzene the mass kottidare and CCl4 the mass kottidare. Okay na, CCl4 is nothing but carbon tetrachloride. ಈಗ ನಾವೇನು ಮಾಡಬೇಕು, ಮಾಸ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. ಸೊ ಮಾಸ್ ಪರ್ಸೆಂಟೇಜ್ ಹ್ಯಾಸ್ ವಿ ಆಲ್ರೆಡಿ ನೋ ದ ಫಾರ್ಮುಲಾ, ದಟ್ ಈಸ್ ಮಾಸ್ ಆಫ್ ಒನ್ ಕಾಂಪೊನೆಂಟ್ ಟು ದಿ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಸೊ ಪರ್ಸೆಂಟೇಜ್ ಇರೋದ್ರಿಂದ ನಾವು ಇಂಟು 100 ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ. ಫಸ್ಟ್ ಮಾಸ್ ಆಫ್ ಬೆನ್ಝೀನ್ ಗಿವನ್, mass of benzene given, that is 22 grams, whereas mass of carbon tetrachloride CCl4 that is 122 grams. Okay na. ಹಾಗಿದ್ರೆ ಮಾಸ್ ಆಫ್ ಸಲ್ಯೂಷನ್ ಏನು, ಮಾಸ್ ಆಫ್ ಸಲ್ಯೂಷನ್ ಈಸ್ ಈಕ್ವಲ್ ಟು, ಆಬ್ವಿಯಸ್ಲಿ ನಮಗೆ ಇವೆರಡೂ ಇರೋದು ಸಲ್ಯೂಷನಲ್ಲಿ ಅಂತಂದರೆ 22 + 122 ದಟ್ ಈಸ್ 144 gram. Okay na. So now we know that mass percentage is equal to, we have formula, that is mass of one component to the mass of solution into 100. Okay na. So mass percentage formula ಏನು, mass of one component divided by mass of solution into 100. ಸೊ ಹಾಗಿದ್ದಾಗ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಝೀನ್. ಓಕೆನಾ, ಬೆನ್ಝೀನ್ ಫೈಂಡ್ ಔಟ್ ಮಾಡ್ತೀವಿ. ಮಾಸ್ ಆಫ್ ಬೆನ್ಝೀನ್ ಎಷ್ಟು, 22 ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ 144 into 100. ಸೊ ದಟ್ ಈಸ್ ಈಕ್ವಲ್ ಟು 15.28%. Similarly, calculate mass percentage of CCl4. CCl4 is nothing but carbon tetrachloride. So ಅದ್ರದ್ದು ಮಾಸ್ ಎಷ್ಟಿದೆ, that is 122 divided by mass of solution, that is total mass 144 into 100, that is equal to 84.72%. ಓಕೆನಾ. ಸೊ ಮಾಸ್ ಆಫ್ ಬೆನ್ಝೀನ್ ಗೊತ್ತಾಯಿತು, CCl4 ಗೊತ್ತಾಯಿತು. ಸೊ ಈಗ ನಮಗೆ ಮಾಸ್ ಆಫ್ ಸಲ್ಯೂಷನ್ ಅಂತ ಬಂದಾಗ ನಮಗೆ ಎರಡೂ ಆ್ಯಡ್ ಮಾಡಿದ್ದೀವಲ್ವಾ. ಸೊ ಈಗ ನಮಗೆ ಇವೆರಡೂ ಆ್ಯಡ್ ಮಾಡಿದಾಗ ನಮಗೆ 100 ಬಂದಾಗ ಕರೆಕ್ಟಾಗಿದೆ, ಐ ಮೀನ್ ಆನ್ಸರ್ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇರೋದ್ರಿಂದ ನಮಗೆ 100ಗೆ ಅದು ಈಕ್ವಲ್ ಆಗಲೇಬೇಕು. ಸೊ ನಮಗೆ ಇಲ್ಲಿರೋದು 2 ಕಾಂಪೊನೆಂಟ್ಸ್, ಬೆನ್ಝೀನ್ ಮತ್ತು CCl4. ಸೊ ಎರಡರದ್ದು ಮಾಸ್ ಪರ್ಸೆಂಟೇಜ್ನ ನಾವು ಆ್ಯಡ್ ಮಾಡಿದ್ರೆ ವಿ ಹ್ಯಾವ್ ಟು ಗೆಟ್ 100. ಓಕೆನಾ. So this is about the problem on mass percentage. Students, next we have calculate the molarity of each of the following solution. Okay na. So that is A, 30 gram of cobalt nitrate, I mean hydrated cobalt nitrate ಅಂತ ಹೇಳ್ತೀವಿ, ಅಥವಾ ಹೆಕ್ಸಾ ಹೈಡ್ರೇಟ್ ಅಂತಲೂ ಕರಿತೀವಿ ನಾವು ಇದನ್ನು. ಓಕೆನಾ. ಹೈಡ್ರೇಟೆಡ್ ಸಾಲ್ಟ್ಸ್ ಅಂತ ಹೇಳ್ತೀವಲ್ಲ, ಸೊ ದಿಸ್ ಟೈಪ್ ಆಫ್ ಸಾಲ್ಟ್ಸ್ ಇನ್ 4.3 ಲೀಟರ್ ಆಫ್ ಸೊಲ್ಯೂಷನ್. ಓಕೆನಾ. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್. ಸೊ ಮೋಲಾರ್ ಮಾಸ್ ಆಫ್ ಕೊಬಾಲ್ಟ್ ನೈಟ್ರೇಟ್, ಓಕೆನಾ, ಡಾಟ್ 6H2O. ಅಲ್ಲಿ ನಮಗೆ ಹೈಡ್ರೇಟೆಡ್ ಕೊಟ್ಟಿರೋದ್ರಿಂದ, ಐ ಮೀನ್ ಎಕ್ಸಾಹೈಡ್ರೇಟ್ಸ್, ಸಮ್ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಕೂಡ ಆ ಸಾಲ್ಟಲ್ಲಿ ಇದೆ ಅಂತ ಅರ್ಥ. ಸೊ ಅದು ಕೂಡ ನಮಗೆ ಇಂಟರ್ಫಿಯರ್ ಆಗುತ್ತೆ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕಾದ್ರೆ. ಓಕೆನಾ. ಸೊ ಕೊಬಾಲ್ಟ್ ಬಂದು ನಮಗೆ 58.7. ಸೊ ಒಂದೇ ಇದೆ. ಸೊ 1 ದಟ್ ಈಸ್ 58.7 ಪ್ಲಸ್ 2 into
ನೈಟ್ರೋಜನ್ ಎಷ್ಟಿದೆ ನಮಗೆ 1 ಇದೆ. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ 1 × 14 ದಟ್ ಈಸ್ 14 ಅಂತ ಬರ್ಕೊಳ್ತೀನಿ. ಪ್ಲಸ್ ನಮಗೆ ಆಕ್ಸಿಜನ್ ಜೊತೆಗಿದೆ. ಸೊ 3 × 16 ಸೊ 48. ಓಕೆನಾ, ಅದು ಹೋಲ್ ಟ್ವೈಸ್ ಅಂತ ಇರೋದು. ಸೊ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ, ಪ್ಲಸ್ ನಮಗೆ ಏನಾಗಿದೆ 6 ವಾಟರ್ ಮಾಲಿಕ್ಯೂಲ್ಸ್ ಇದೆ. ವಾಟರ್ದು ಮೊಲಾರ್ ಮಾಸ್ ಬಂದು 18 ಡೈರೆಕ್ಟಾಗಿ ಬರ್ಕೊಳ್ತೀನಿ. ಓಕೆನಾ, ಸೊ ದಟ್ ಈಸ್ 58.7 ಪ್ಲಸ್ 124 ಪ್ಲಸ್ 108 ದಟ್ ಈಸ್ ಈಕ್ವಲ್ ಟು 290.7. ಓಕೆನಾ, ಸೊ ನಾವು ಇದನ್ನು ಸಿಂಪಲ್ಲಾಗಿ 291 ಗ್ರಾಮ್ ಪರ್ ಮೋಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬೋದು. ಸೊ ಮೋಲಾರ್ ಮಾಸ್ ನಮಗೆ ಸಿಕ್ಕುತ್ತೆ, ದಟ್ ಈಸ್ 291 ಗ್ರಾಮ್ ಪರ್ ಮೋಲ್. ಓಕೆನಾ, ನಾವು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಅಂತ ಬಂದ ತಕ್ಷಣ ನಮಗೆ ಏನು, ದಟ್ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಲ್ವಾ. ಸೊ ಏನಾಗುತ್ತೆ, ದಟ್ ಈಸ್ 30 ಗ್ರಾಮ್. ಅಲ್ಲೇ ಗಿವನ್ ಕೊಟ್ಟಿದ್ದಾರೆ 30 ಡಿವೈಡೆಡ್ ಬೈ 291. ಸೊ 0.103. ಆ್ಯಂಡ್ ವಾಲ್ಯೂಮ್ ಆಫ್ ಸೊಲ್ಯೂಷನ್, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟಿದೆ, ದಟ್ ಈಸ್ ಆಲ್ಸೋ ಗಿವನ್ 4.3 ಲೀಟರ್ ಅಲ್ವಾ. 4.3 ಇನ್ 4.3 ಲೀಟರ್ ಆಫ್ ಸೊಲ್ಯೂಷನ್ ಅಂತಿದೆ. ಸೊ ವಾಲ್ಯೂಮ್ ಗಿವನ್. ಸೊ ನಾವು ಮೊಲಾರಿಟಿ, ದಟ್ ಈಸ್ ಮೊಲಾರಿಟಿ ಏನಿದೆ, ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಲ್ವಾ. ಸೊ ಡೈರೆಕ್ಟಾಗಿ ನಾನು ಬರ್ಕೊಳ್ತೀನಿ, ದಟ್ ಈಸ್ ಮೋಲ್ಸ್ ಎಷ್ಟಿದೆ 0.103 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ದಟ್ ಈಸ್ 4.3. ಸೊ ದಟ್ ಈಸ್ ಈಕ್ವಲ್ ಟು 0.024 ಮೋಲ್ ಪರ್ ಲೀಟರ್. ಓಕೆನಾ, ನಾವು ಇದನ್ನು ಈವನ್ ಏನು ಮೋಲಾರಲ್ಲಿ ಮೊಲಾರಿಟಿ ಅಂತ ಇರೋದ್ರಿಂದ ನಾವು 0.024 ಮೋಲ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಮೋಲಾರ್ ಅಂತ ಹೇಳಿ, ದಟ್ ಈಸ್ ಕ್ಯಾಪಿಟಲ್ ಎಮ್. ಸ್ಮಾಲ್ ಎಮ್ ಇದ್ದರೆ ಮೋಲಾಲ್ ಆಗುತ್ತೆ. ಬಿಗ್ ಎಮ್ ಕ್ಯಾಪಿಟಲ್ ಎಮ್ ಇದ್ದಾಗ ದಟ್ ಈಸ್ ಮೋಲಾರ್. ಓಕೆನಾ, ಮೋಲಾರಿಟಿ ಕ್ಯಾಪಿಟಲ್ ಎಮ್, ಮೊಲಾಲಿಟಿ ಸ್ಮಾಲ್ ಎಮ್ ಇರುತ್ತೆ. ಅಥವಾ ನೀವು ಸಿಂಪಲ್ಲಾಗಿ ಮೋಲ್ ಪರ್ ಲೀಟರ್ ಅಂತಲೂ ಬರಿಬೋದು, ಯೋರ್ ವಿಶ್. ಸೊ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಸಿಂಪಲ್ಲಾಗಿ, ಏನಿಲ್ಲ. ಫಸ್ಟು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ದೆನ್ ನಂಬರ್ ಆಫ್ ಮೋಲ್ಸ್ ಆಸ್ ಯು ಆಲ್ರೆಡಿ ನೋ, ದಟ್ ಈಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್ 30 by 291 that is 0.103. So volume given, then molarity, directly number of moles divided by volume of solution. So 0.024 mole per liter. Next we have 30 ml of 0.5 molar H2SO4 diluted to 500 ml. ಓಕೆನಾ, ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಈ ಥರ ನಾವು ಮಾಡಲಿಕ್ಕಾಗಲ್ಲ. ಸೊ 30 ml ಆಫ್ 0.5 ಮೋಲಾರ್ H2SO4ನ ನಾವೇನು ಮಾಡ್ತೀವಿ, ಡೈಲ್ಯೂಟ್ ಮಾಡ್ತೀವಿ ಟು 500 ml. ಓಕೆನಾ, ಅಂದರೆ 0.5 ಮೋಲಾರಲ್ಲಿ 30 mlನ ತೊಗೊಂಡು ನಾವು ಅದನ್ನು ಬೇರೆದಕ್ಕೆ ಹಾಕಿ ಬೀಕರಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು 500ಗೆ ಮೇಕಪ್ ಮಾಡ್ತೀವಿ. ಸೊ ಹಾಕಿದಾಗ ನಮಗೆ ಏನಾಗಿರುತ್ತೆ, ಅದರದ್ದು ಮೊಲಾರಿಟಿ ಚೇಂಜ್ ಆಗುತ್ತೆ, ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇದು ಸ್ವಲ್ಪ ಲ್ಯಾಬೊರೇಟ್ರಿ ಮೆಥಡಲ್ಲಿ ನಾವು ಮಾಡೋ ಥರ ಮಾಡಬೇಕಾಗ್ತದೆ. ಸೊ ಲಿಸನ್, ವಾಲ್ಯೂಮ್ ಆಫ್ ಅನ್ಡೈಲ್ಯೂಟೆಡ್ H2SO4. ಓಕೆನಾ, ಅನ್ಡೈಲ್ಯೂಟೆಡ್ H2SO4 is equal to V1 that is equal to 30 ml. ಓಕೆನಾ, V1 ನಾವು ಇದನ್ನು ಸ್ಟಾಕ್ ಸೊಲ್ಯೂಷನ್ ಅಂತಲೂ ಕರಿತೀವಿ. ಓಕೆನಾ, ಸ್ಟಾಕ್ H2SO4 ಅಂತಲೂ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಅದರದ್ದು ಮೊಲಾರಿಟಿ ಎಷ್ಟು, ದೇ ಹ್ಯಾಡ್ ಗಿವನ್ ಮೊಲಾರಿಟಿ ಆಫ್ ಸ್ಟಾಕ್ ಈಸ್ ಈಕ್ವಲ್ ಟು ಎಷ್ಟು, ದಟ್ ಈಸ್ ಮೊಲಾರಿಟಿ ಅಂತ ಬಂದಾಗ M1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಗಿವನ್ 0.05 ಮೋಲಾರ್. ಓಕೆನಾ, ನೆಕ್ಸ್ಟು ವಾಲ್ಯೂಮ್ ಆಫ್ ರಿಕ್ವೈರ್ಡ್ H2SO4. ಓಕೆನಾ, ಸೊ ರಿಕ್ವೈರ್ಡ್ H2SO4 ಅಂತ ಬಂದಾಗ V2 ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಎಷ್ಟಕ್ಕೆ ನಾವು ಮಾಡ್ಕೊಂಡಿದ್ದೀವಿ, 500 mlಗೆ ಮೇಕಪ್ ಮಾಡ್ಕೊಂಡಿದ್ದೀವಿ. ಸೊ ಮೊಲಾರಿಟಿ ಆಫ್ ರಿಕ್ವೈರ್ಡ್ ಮೊಲಾರಿಟಿ ಆಫ್ ಈ ರಿಕ್ವೈರ್ಡ್ H2SO4 ಏನಿದೆ ಅದ್ರದ್ದು ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅರ್ಥ ಆಯ್ತಾ? ಸೊ ಏನಾಗಿದೆ ಅಂತಂದರೆ, ಡೋಂಟ್ ಕನ್ಫ್ಯೂಸ್. ಸೊ ಇಲ್ಲಿ 30 ml 0.5 ಮೋಲಾರ್ H2SO4ನ ನಾವು ಯೂಸ್ ಮಾಡಿದ್ದೀವಿ. ಹೆನ್ಸ್
ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟಾಕ್. ಓಕೆನಾ, ಆಲ್ರೆಡಿ ಇದೆ. ಅದರಲ್ಲಿ ನಾವೇನು ಮಾಡಿದ್ದೀವಿ, 30 ml ನಾವು ತೊಗೊಂಡು 500ಗೆ ಮೇಕಪ್ ಮಾಡಿದ್ದೀವಿ. ಆಗ ಏನಾಗುತ್ತೆ, ಕಾನ್ಸಂಟ್ರೇಷನ್ ವೇರಿ ಆಗುತ್ತೆ. ಸೊ ಅದ್ರದ್ದು ಮೊಲಾರಿಟಿನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಟ್ ನಮಗೆ ಅಕಾರ್ಡಿಂಗ್ ಟು ಲ್ಯಾಬೊರೇಟರಿ ಮೆಥಡ್, ಮೀನ್ಸ್ ನಾವೆಲ್ಲ ಸೊಲ್ಯೂಷನ್ಸ್ ಎಲ್ಲ ಹೇಗೆ ಡಿಫ್ರೆಂಟ್ ಕಾನ್ಸಂಟ್ರೇಷನ್, ಈಗ ಫಾರ್ ಎಕ್ಸಾಂಪಲ್ 1 ಮೋಲಾರ್ ಪ್ರಿಪೇರ್ ಮಾಡಿ ಇಟ್ಬಿಡ್ತೀವಿ. ಓಕೆನಾ, ಸೊ ಆ 1 ಮೋಲಾರ್ ಸೊಲ್ಯೂಷನಲ್ಲಿ ನಾವು ಬೇಕಾದಂಗೆ 0.5 ಮೋಲಾರ್ ಮಾಡ್ಕೊಳ್ತೀವಿ, ಅಥವಾ 0.01 ಮೋಲಾರ್ ಅಂತ ಮಾಡ್ಕೊಳ್ತೀವಿ, ಆ ರೀತಿ. ಸೊ ಹಿಯರ್ ವಿ ನೋ ದ ಫಾರ್ಮುಲಾ, ದಟ್ ಈಸ್ M1V1 is equal to M2V2. ಓಕೆನಾ, ದಟ್ ಈಸ್ ಸ್ಟಾಕ್ ಈಕ್ವಲ್ಸ್ ರಿಕ್ವೈರ್ಡ್. ಸೊ ನಾವು ಫೈಂಡ್ ಔಟ್ ಮಾಡ್ತಿರೋದೇನು, M2. ಸೊ M2 is equal to M1V1 divided by V2. ಸೊ M1 that is 0.5, V1 30, V2 500. ಓಕೆನಾ, ಆನ್ ಕ್ಯಾಲ್ಕುಲೇಷನ್ we are going to get 0.03 molar solution. ಓಕೆನಾ, ಸೊ this is the concentration of the ರಿಕ್ವೈರ್ಡ್ H2SO4 ಅಂದರೆ ನಾವು ಪ್ರಿಪೇರ್ ಮಾಡಿರೋ ಅಂಥದ್ದು. ಓಕೆನಾ, ಅಂಡರ್ಸ್ಟುಡ್. ಸೊ 30 ml 0.5 ಮೋಲಾರ್ ಇರುತ್ತೆ. ಸೊ ಅದನ್ನು ನಾವು 500ಗೆ ಮೇಕಪ್ ಮಾಡಿದಾಗ ದಟ್ ಮೊಲಾರಿಟಿ ಈಸ್ 0.03. ಸೊ ಲ್ಯಾಬೊರೇಟ್ರಿಯಲ್ಲಿ ನಾವು ಈ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತೀವಿ. ಸೊ ಇದು ಆ್ಯಕ್ಚುಯಲಿ ಫಾರ್ಮುಲಾ ಮೆಥಡ್. ಸೊ ಇದು ನಮಗೇನಾಗಿರುತ್ತೆ ಅಂತಂದರೆ, ಒಂದು ಸ್ಟಾಕ್ ಅಂತ ಹೇಳಿ ಒಂದು ಸೊಲ್ಯೂಷನ್ ಇರುತ್ತೆ, ರೆಡಿ ಇರುತ್ತೆ. ಫ್ರಮ್ ದಟ್ ಸ್ಟಾಕ್ ವಿ ಆರ್ ಗೋಯಿಂಗ್ ಟು ಪಿಪೆಟ್ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಟೇಕ್ ಸಮ್ ಅಮೌಂಟ್ ಆಫ್ that solution and we are going to make up to the mark. I mean, we are going to do dilution. Okay na, so by that time we have to do calculation by using a formula M1V1 equals M2V2. ಸೊ ಸ್ಟೂಡೆಂಟ್ಸ್, ಕಂಪ್ಲೀಟ್ ನಮಗೆ ಕಾನ್ಸಂಟ್ರೇಷನ್, ಡಿಫ್ರೆಂಟ್ ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಮೆಥಡ್ಸ್ ಇದೆಯಲ್ಲ, ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಟೈಪಲ್ಲೂ ಹೇಳ್ಕೊಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ನನಗೊಂದು ಫೋಟೋ ಕಳಿಸಿ ಆಮೇಲಿಂದ ಕೇಳಿ. ಓಕೆನಾ.